ಆಶ್ವಾದೋಪರ ಸ್ವರೂಪಗಳನ್ನ ನೀನು ಕೊಂಡುಕೋ, ಸುತ್ತಲೂ ಮನೆ ಸುತ್ತಲೂ ಒಂದೊಂದು ಹಾಕು ಅಂತ ಹೇಳಿದ್ರು. ಪ್ರಾರ್ಥನೆ ಮಾಡಿಬಿಟ್ಟು ಸರಿ ನಾನು ಹೋಗಿ ಕಷ್ಟಪಟ್ಟು ಹುಡುಕಿ ಎಲ್ಲೆಲ್ಲೋ ಶಿವಾಜಿನಗರ, ವಿವೇಕನಗರ ಎಲ್ಲ ಕಡೆ ಹೋಗಿ ಅಷ್ಟು ಸ್ವರೂಪಗಳು ಸಿಗಲಿಲ್ಲ. ಕೊನೆಯದಾಗಿ ಆರ್ಡ್ರ್ ಮಾಡಿ ತರಿಸಿ ಎಲ್ಲ ಕಿಟಕಿಗಳಿಗೂ ಒಂದೊಂದು ಇಟ್ಟೆ. ಸರಿಯಾಗೋಯ್ತು. ಒಂದು 2 ವಾರ 3 ವಾರ ಸರಿ ಇತ್ತು. ಆಮೇಲೆ ಮತ್ತೆ ಶುರುವಾಯಿತು. ಬಹುಶಃ ನನ್ನಲ್ಲಿ ವಿಶ್ವಾಸ, ನಂಬಿಕೆ ಇರಲಿಲ್ವೋ, ಕಡಿಮೆ ಇತ್ತೋ ಜಾಸ್ತಿ ಇತ್ತೋ ಗೊತ್ತಿರಲಿಲ್ಲ. ಆದರೆ ಈ ನಿದ್ದೆ ಬರೋ ಸಮಯದಲ್ಲಿ ಇದ್ದಂಥ ಘಟನೆಗಳು ನಡೀತಿತ್ತು. ಗೆಜ್ಜೆ ಸೌಂಡು ಅಥವಾ ಹಳೋ ಸೌಂಡು ಇದೆಲ್ಲ ಕೇಳಿಸ್ತಿತ್ತು. ನಾನು ಒಂದು ದಿವಸ ತುಂಬ ಬೇಸರ ಆಗಿ ಗವಿ ಮುಂದೆ ನಡೆದಾಡ್ತಿದ್ದೆ. ಸಂಜೆ ಪೂಜೆ ಇತ್ತು. ಪೂಜೆ ಒಂದು 6 ಗಂಟೆಗೆ ಅಂದಾಗ ನಾನು ಒಂದು 5 ಗಂಟೆಗೆ ನಡೆದಾಡ್ತಿದ್ದೆ. ಆಗ ಲೂಡ್ದಮ್ಮ ಅಂತ ಸತ್ತೋದ್ರು ಅವರು. ಅವ್ರ ಹಿಂದೆ ಇಲ್ಲ. ಅವ್ರು ಬಂದ್ಬಿಟ್ಟು, ಯಾಕೆ ಫಾದರ್ ಒಬ್ಬರೇ ನಡೆದಾಡ್ತಿದ್ದೀರಾ ಅಂದರು. ಏನಮ್ಮ ಮಾಡೋದು, ಸುಮ್ಮನೆ ನಡೆದಾಡ್ತೀನಿ, ವಾಕಿಂಗ್ ಅಂದೆ. ಆದರೆ ಆ ತಾಯಿಗೆ ಚೆನ್ನಾಗಿ ಅರ್ಥ ಆಗಿತ್ತು ನಮ್ಮ ಮನಸ್ಸಲ್ಲಿದ್ದಂಥದ್ದು ಕೂಡ. ಏನು ಫಾದರ್ ಆಯಿತು, ಒಂಥರ ಬೇಜಾರಾಗಿದ್ದೀರಾ? ಇಲ್ಲಮ್ಮ, ಈ ರೀತಿ ಆಯಿತು ನನಗೆ. ಏನು ಫಾದರ್ ಅಂದ್ಬಿಟ್ಟು ಆ ತಾಯಿ ಜಪ್ಸರ ಹಾಕ್ಕೊಂಡಿದ್ರು. ಆ ಜಪ್ಸರ ತೆಗೆದ್ಬಿಟ್ಟು ಹಾಕ್ಬಿಟ್ಟು, ಭಯ ಪಡಬೇಡಿ ಫಾದರ್, ದೇವಮಾತೆ ನಿನ್ನ ಕಾಪಾಡ್ತಿಲ್ಲ, ಹೋಗಿ ಅಂದರು. ಇನ್ನೂ ಹಾಕ್ಕೊಂಡಿದ್ದೀನಿ ಆ ಜಪ್ಸರ. ಆವತ್ತು ಹೋಗಿದ್ದು ಶನಿ ಇನ್ನೂ ಬಂದಿಲ್ಲ. ಅವತ್ತು ಹೋಗಿದ್ದು ಇನ್ನೂ ನನ್ನ ಜೀವನದಲ್ಲಿ ರಾತ್ರಿ ಬೇಕಾದರೆ ಎಲ್ಲ ಕಡೆ ಓಡಾಡ್ತೀನಿ. ಒಂದು ಭಯ ಪಡ್ತೀನಿ, ನಾಯಿಗಳು ಭಯ ಪಡ್ತೀನಿ. ಆದರೆ ಏನು ಮಾಡೋದು? ನೋಡಿ, ಒಂದು ಸಾಧಾರಣವಾದ ಮಹಿಳೆ, ಭಯ ಪಡಬೇಡಿ ಸ್ವಾಮಿ, ಜಪ್ಸರಾಗ್ಬಿಟ್ಟು ಪ್ರಾರ್ಥನೆ ಮಾಡಿ ಒಳ್ಳೆಯದಾಗುತ್ತಂದರು. ದೇವಮಾತೆಯ ಅದ್ಭುತ ಕಾರ್ಯಗಳು ಎಲ್ಲ ಜೀವನದಲ್ಲಿ ನಾವು ನಡೆಯುತ್ತೆ, ಎಲ್ಲ ಥರದ ಜೀವನದಲ್ಲೂ ನಡೆಯುತ್ತೆ. ಆದರೆ ನಾವು ಗುರುತಿಸಬೇಕು. ಯಾಕಂದರೆ ದೇವಮಾತೆಯ ಗುಣಗಳು ನಮ್ಮಲ್ಲಿ ಇರುವಾಗ, ಬೆಳೆದಾಗ ನಾವು ಇನ್ನೊಬ್ಬರ ತಪ್ಪನ್ನು ಸರಿಪಡಿಸ್ಬೋದು, ಇನ್ನೊಬ್ಬರ ಮಾರ್ಗದರ್ಶನ ನಾವು ಸಹ ಪಡೆಯಬಹುದು. ಆದುದರಿಂದ ದೇವಮಾತೆಯ ಗುಣಗಳನ್ನು ನಾವು ಬೆಳೆಸ್ಕೊಳ್ಳೋಣ. ಇನ್ನೊಂದು ಹೇಳ್ತೀನಿ ಅಂದೆಲ್ಲ, ಸಮಯದ ಅಂದ್ಕೊಳ್ತೀನಿ. ಇನ್ನೊಂದು ನನ್ನ ಗುರು ಜೀವನದಲ್ಲಿ ನಡೆದಂಥ ಇನ್ನೊಂದು ಘಟನೆ. ಯಾಕೆ ಇದಕ್ಕೂ ಮೇಲೆ ದೇವಮಾತೆಯಲ್ಲಿ ನಾನು ನಂಬಿಕೆ ಅತಿ ಹೆಚ್ಚು ಬೆಳೆಸಿಕೊಳ್ಳಲು ಕಾರಣ. ಇದು ನಾನು ಸಿಮ್ನೇರಿ ಓದೋ, ಬಹುಶಃ ಪೀಟರ್ ಸಿಮ್ನೇರಿ ನಿಮಗೆಲ್ಲರಿಗೂ ತಿಳಿದಿದೆ. ಅಲ್ಲಿ ನನ್ನ ಜೀವನದಲ್ಲಿ ನಡೆದಂಥ ಘಟನೆ. ಅದನ್ನು ನಾನು ಸ್ವಲ್ಪ ಮಾಡಿಫೈ ಅಂದರೆ ಏನಕ್ಕಂತ ಹೇಳೋದಿಲ್ಲ. ಆದರೆ ಅರ್ಥ ಆದವರು ಅರ್ಥ ಮಾಡ್ಕೊಳ್ಳಿ. ಇಲ್ಲ ಏನು ಫಾದರ್ ಅಂತ ಕೇಳೋರು ಪೂಜೆ ಆದಮೇಲೆ ಬಂದು ಕೇಳ್ಬೋದು. ಇದೇನು ನನಗೇನು ಇದು ಹೇಳೋಕ್ಕೇನಿದಿಲ್ಲ. ಏನಾದರೂ ಸೆಂಟ್ರಲ್ ಬಾಯ್ ಬಂದು ಹೇಳಿದ್ರೂ ಪರವಾಗಿಲ್ಲ. ನಾನು 2ನೇ ಫಿಲಾಸಫಿ ಓದುವಾಗ ನನಗೂ ಒಂದು ಪ್ರೊಫೆಸರಿಗೂ ಸ್ವಲ್ಪ ಇರುಸು ಆಗೋಯಿತು. ಅವರು ನಮ್ಮ ಮೇಲೆ ಒಂದು ದೊಡ್ಡದಾದ ಫೋಕಸ್ ಲೈಟ್ ಇಟ್ಬಿಟ್ರು. ಎಲ್ಲಿ ಹೋದರೂ ನಾನು ಕಾಣ್ತಿದ್ದೆ. ಆ ರೀತಿ ಇಟ್ಬಿಟ್ಟಿದ್ರು, ಏನು ಮಾಡೋಕ್ಕಾಗ್ತಾ ಇರಲಿಲ್ಲ. ಆಗ ಇವನಿಗೆ 2 ವರ್ಷ ರೀಜೆನ್ಸಿ ಕೊಡಬೇಕಂದ್ರು. ಇಲ್ಲ, ಕೊನೆಯದಾಗ ಹೆಂಗಂಗ ಮಾಡಿ ಸಾಕು, 1 ವರ್ಷ ಅಂದ್ಬಿಟ್ಟು 1 ವರ್ಷ ಕಳಿಸಿದ್ರು. ಎಲ್ಲ ಮುಗಿಸ್ಕೊಂಡು ನಾವು ಬಂದ್ವಿ. ಥಿಯಾಲಜಿ ಫಸ್ಟ್ ಇಯರ್ ಬಂದಾಗ ಫಸ್ಟ್ ಟೈಮ್ 1 ಫೋಕಸ್ ಲೈಟ್ರ್ ಇದ್ರು. ಇವಾಗ 2 ಫೋಕಸ್ ಲೈಟ್ರ್ ಇಟ್ಬಿಟ್ರು. ಮುಂದೆ ಒಂದು, ಹಿಂದೆ ಒಂದು. ಯಾವ ಕಡೆ ತಿರುಗಿದ್ರೂ ಆಗ್ತಾಯಿಲ್ಲ. ತುಂಬ ಕಷ್ಟ ಆಗೋಯಿತು. ಹಿಡಿದು ಬಿಷಪ್ರಿಗೆಲ್ಲ ಪತ್ರ ಬರೆದ್ಬಿಟ್ರು. ಬಿಷಪ್ ಕರೆದು ನನಗೆ ವಾರ್ನಿಂಗ್ ಮಾಡಿದ್ರು. ನನ್ನ ಹತ್ರ ಇನ್ನೂ ಇದೆ, 3 ಲೆಟ್ರ್ ಇದೆ. 1 ಅಲ್ಲ 2 ಅಲ್ಲ 3 ಲೆಟ್ರು ನನ್ನ ಹತ್ರ ಇದೆ. ವಾರ್ನಿಂಗ್ ಮಾಡಿದ್ರು. ನೋಡು, ನೀನು ಬದಲಾಗಬೇಕು, ನೀನು ತಿದ್ದುಕೋಬೇಕು. ಆದರೆ ಏನು, ಫಸ್ಟ್ನೇ ಲೆಟ್ರ್ ಬಂದಾಗ ನಾನು ತಿದ್ದುಕೊಳ್ಳೋಕೆ ತುಂಬ ಪ್ರಯತ್ನ ಪಟ್ಟೆ, ಶ್ರಮ ಹಾಕಿದೆ. ಆದರೂ ಮತ್ತೆ ಫೈಲು, ಮತ್ತೆ ವಾರ್ನಿಂಗು. ಕೊನೆಯದಾಗಿ ಏತ ಬದಲಾಗಲ್ಲ, ಬಾ
ನೀನು ನಿಮ್ಮ ತಂದೆ ತಾಯಿಗಳನ್ನ ಕರ್ಕೊಂಡು ಬಾ, 10 ಗಂಟೆಗೆ ಬಂದು ಭೇಟಿ ಮಾಡು ನಾಳೆ. ಅಂದರೆ ತಂದೆ ತಾಯಿಗಳನ್ನ ಬಿಷಪ್ ಹೌಸ್ ಕರ್ಕೊಂಡು ಹೋಗಿದ್ರೆ ತಂದೆ ತಾಯಿಗಳ ಮುಂದೆ ಹೇಳ್ಬಿಡ್ತಾರೆ, ಆವಾಗ ನಿನ್ನ ಮಗ ಫಾದರ್ ಆಗೋಕ್ಕೆ ಲಾಯಕ್ಕಿಲ್ಲ, ಎಷ್ಟು ಹೇಳಿದ್ರು ಕೇಳೋದಿಲ್ಲ, ನೀವು ಕರ್ಕೊಂಡು ಹೋಗಿ ಮನೆಗೆ. ನನಗೆ ಆಲ್ರೆಡಿ 3 ವರ್ಷ ಲೇಟಾಗಿ ಬೇರೆ ಸೆಮಿನರಿಗೆ ಸೇರಿಕೊಂಡಿದ್ದೆ. ಆಲ್ರೆಡಿ ನನಗೆ 32 ವರ್ಷ. ಹೊರಗಡೆ ಹೋಗಿ ಏನು ಮಾಡಬೇಕು ಅನ್ನೋದು ಇನ್ನೊಂದು ಯೋಚನೆ. ನೋಡಿ, ಕಷ್ಟ ಕಾಲದಲ್ಲಿ ಯಾರಾದರೂ ನಮ್ಗೆ ಸಹಾಯ ಮಾಡ್ತಾರೆ. ದೇವರು ನಂಬಿದಾಗ ಕೈ ಬಿಡೋದಿಲ್ಲ. ನಾನು ಸಂಜೆ ಊಟ ಆದಮೇಲೆ ನನಗೆ ಮನಸ್ಸಿರಲಿಲ್ಲ, ತಿನ್ನೋಕ್ಕೂ ಮನಸ್ಸಿರಲಿಲ್ಲ. ತುಂಬ ಕಷ್ಟಪಟ್ಟು ತಿಂದೆ. ಚಪ್ಸಾರು ಆಯಿತು. ಗವಿ ಮುಂದೆ ಅಂದರೆ ಥಿಯೋಲಜಿ ಬ್ಲಾಕ್ ಒಂದು ಕ್ವಾರ್ಟ್ರಾಂಗಲ್ಲಿದೆ, ಅಲ್ಲಿ ಹೋಗ್ಬಿಟ್ಟು ಮಾಡಿದೆ. ಎಲ್ಲ ಹೋದರು. ನಾನು ದೇವಮಾತೆ ಮುಂದೆ ಹೋಗಿ ಕೂತ್ಕೊಂಡೆ. ನನಗೆ ಅರಿವಿಲ್ಲ ಪ್ರಿಯರೇ, ನಾನು ಸತ್ಯ ಹೇಳ್ತೀನಿ, ನನಗೆ ಅರಿವಿಲ್ಲದೆ ನನ್ನ ಕಣ್ಣಲ್ಲಿ ನೀರು ಬರ್ತಿತ್ತು. ನನ್ನ ಜೀವನ ಈ ರೀತಿ ಆಯ್ತಲ್ಲ ತಾಯಿ, ನಾನು ಏನು ಮಾಡೋದು ಮುಂದೆ ಅಂತ ಅರಿವಿಲ್ಲದೆ ನನಗೂ ಅತ್ತೆ. ಅಲ್ಲೇ ನಿದ್ದೆನೂ ಮಾಡಿದೆ. ಸುಮಾರು ಒಂದು 3 ಗಂಟೆ ಮೈಯ ತಣ್ಣಗೆ ಗಾಳಿ ಬೀಸ್ತು. 3 ಗಂಟೆ ಆಗಿದೆ ಅಂದ್ಬಿಟ್ಟು ಹೋಗಿ ರೂಮ್ ಮಲ್ಕೊಂಡೆ. ಬೆಳಗ್ಗೆ ಎದ್ದೆ, ಪೂಜೆಗೆ ಹೋದೆ. ಬ್ರೇಕ್ಫಾಸ್ಟ್ ಮಾಡೋಕ್ಕಾಗಲಿಲ್ಲ, ಯಾಕಂದ್ರೆ ಗೊತ್ತಾಯಿತು ಬಿಷಪ್ ಹೌಸ್ಗೆ 10 ಗಂಟೆಗೆ ಅಲ್ಲಿರ್ಬೇಕಂದಾಗ ಹೆಂಗೆ ಬ್ರೇಕ್ಫಾಸ್ಟ್ ಮಾಡೋದು ಆಗಿಲ್ಲ. ಪೆಟ್ಟಿ ಎಲ್ಲ ಲಾಕ್ ಮಾಡಿದೆ, ಇನ್ನೇನು ತಗೊಂಡು ಹೋಗೋದೆ ಬಿಡಿ ನಾನಂತ ಹೋಗ್ಬಿಟ್ಟು ರೆಡಿಯಾಗಿ ಇಟ್ಕೊಂಡು ಬಂದು ತಗೊಂಡು ಅಂದ್ಬಿಟ್ಟು ಫಸ್ಟ್ ಇರೋದನ್ನ ತಂದೆ ತಾಯಿಗಳು ಬಂದರು. ಹೇಳ್ಬಿಟ್ಟು ಏನೋ ಬಿಷಪ್ ಏನು ಅನಿಸ್ತೋ ಗೊತ್ತಿಲ್ಲ, ಯಾರು ಫೋನ್ ಮಾಡಿದ್ರೋ ಗೊತ್ತಿಲ್ಲ. ನನಗೆ ಕೆಲವ್ರು ಹೇಳಿದ್ರು, ನೀನು ಆಧ್ಯಾತ್ಮಿಕತೆಯಲ್ಲಿ ಏನೋ ಸಮಸ್ಯೆ ಇಲ್ಲವಂತೆ ನಿನಗೆ, ಪರವಾಗಿಲ್ಲ ಅಮ್ಮ, ಕೊನೆಯದಾಗಿ ನಿಮ್ಗೆ ಒಂದು ಅವಕಾಶ ಕೊಡೋಣ, ಏನಾದರೂ ಈ ಥರ ಆಯ್ತಂದರೆ ಇರೋದಿಲ್ಲ. ಒಂದೇ ರಾತ್ರಿಯಲ್ಲಿ ಬದಲಾವಣೆ. ಆಮೇಲೆ ನನಗೆ ಯಾವ ತೊಂದರೆನೂ ಬರಲಿಲ್ಲ. ಆಮೇಲೆ ಒಂದು ಮೀಟಿಂಗಲ್ಲಿ ನನ್ನ ಒಂಥರ ಹೊಗಳೇ ಮಾತಾಡಿದ್ರು ರೆಕ್ಟ್ರು. ಅಂದರೆ ಜೀವನದ ಬದಲಾಗಬೇಕಂದ್ರೆ ದೇವರ ಮೇಲೆ ನಾವು ನಂಬಿಕೆ ಇಡಬೇಕು. ಕೆಲವರು ದೇವಮಾತೆಯ ಮೇಲೆ ನಂಬಿಕೆ ಇಡ್ತಾರೆ, ಕೆಲವರು ಅಂತೋಣಿಯರ ಮೇಲೆ ನಂಬಿಕೆ ಇಡ್ತಾರೆ, ಕೆಲವರು ಪ್ರಭು ಯೇಸುವಿನಲ್ಲಿ, ಜೋಸೆಫರಲ್ಲಿ, ಸಂತರುಗಳಲ್ಲಿ ನಂಬಿಕೆ ಇಡ್ತಾರೆ. ನಂಬಿಕೆ ಇಟ್ಟು ಪ್ರಾರ್ಥಿಸ್ತಾರೆ. ಏಕೆ ಪ್ರಾರ್ಥಿಸಬೇಕು? ದೇವರ ಆಶೀರ್ವಾದ, ಕೃಪಾವರಗಳು. ನಾಳೆ ನೀವು ಸ್ವರ್ಗ ಸ್ವೀಕೃತ ಹಬ್ಬವನ್ನು ಕೊಂಡಾಡ್ತೀರಿ. ಯಾಕೆಂದರೆ ಸ್ವರ್ಗ ಸ್ವೀಕೃತ ಹಬ್ಬ ಪ್ರಭು ಯೇಸು ಸ್ವಾಮಿಯನ್ನು ಈ ಲೋಕಕ್ಕೆ ಕರೆತಂದ ತಾಯಿ. ಈ ತಾಯಿಯನ್ನು ಮಣ್ಣಲ್ಲಿ ಮಣ್ಣಾಗಿ ಬಿಡಲಿಲ್ಲ ದೇವರು, ಬದಲಿಗೆ ಸ್ವರ್ಗ ಸ್ವೀಕೃತಗೊಂಡರು. ಅದನ್ನು ಬಲವಾಗಿ ನಂಬ್ತೀವಿ. ಅದು ನಮ್ಮ ವಿಶ್ವಾಸ, ಧರ್ಮಸಭೆ ಹೇಳಿಕೊಟ್ಟಂಥ ವಿಶ್ವಾಸ. ಆ ವಿಶ್ವಾಸವನ್ನು ನಮ್ಮ ಜೀವನದಲ್ಲಿ ಪಾಲಿಸೋಣ. ಹಾಗೂ ದೇವರ ಅಂದರೆ ದೇವಮಾತೆಯ ಗುಣಗಳನ್ನು ಪ್ರತಿಯೊಬ್ಬರೂ ನಮ್ಮ ಜೀವನದಲ್ಲಿ ಅನುಭವಿಸಿ ಆ ನಂಬಿಕೆಯನ್ನಿಟ್ಟು ಅದನ್ನು ನಮ್ಮ ಜೀವನದಲ್ಲಿ ಯೋಚಿಸುತ್ತಾ, ಆಲೋಚಿಸುತ್ತಾ, ಹಾಗೂ ನಮ್ಮ ಜೀವನವನ್ನು ದೇವರ ಯೋಜನೆಯ ಪ್ರಕಾರ ಮುನ್ನಡೆಯೋಣ. ಆಮೀನ್. ಸ್ವೀಕಾರ
ಸ್ವೀಕರಿಸೋ ಎನ್ನಾನೆ ಹರಸೋ ದೇವಾ ಸ್ವೀಕರಿಸೋ ಎನ್ನಾನೆ ಹರಸೋ ಏನನ್ನು ನೀಡಲಿ ನಾನಿನಗೆ ಎಲ್ಲವ ನೀಡಿದ ಪ್ರಭು ನೀನೇ ಏನನ್ನು ನೀಡಲಿ ನಾನಿನಗೆ ಎಲ್ಲವ ನೀಡಿದ ಪ್ರಭು ನೀನೇ ಈ ನನ್ನ ಮನವನ್ನು ನಿನಗರ್ಪಿಸಿ ಸ್ವೀಕಾರ ಮಾಡೆಂದು ನಾ ಬೇಡುವೆ ಈ ನನ್ನ ಮನವನ್ನು ನಿನಗರ್ಪಿಸಿ ಸ್ವೀಕಾರ ಮಾಡೆಂದು ನಾ ಬೇಡುವೆ ದೇವಾ ಸ್ವೀಕರಿಸೋ ಎನ್ನಾನೆ ಹರಸೋ ದೇವಾ ಸ್ವೀಕರಿಸೋ ಎನ್ನಾನೆ ಹರಸೋ ಪ್ರಿಯರೇ, ನಿಮ್ಮ ಮತ್ತು ನನ್ನ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಈ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು ನಿಮ್ಮ ಪುತ್ರರ ಮಾತೆಯ ಸ್ಮರಣೆಯನ್ನು ಗೌರವಿಸುತ್ತಾ ಈ ಬಲಿ ಅರ್ಪಣೆಯು ನಿಮ್ಮ ಕೃಪಾವರದಿಂದ ನಮ್ಮನ್ನೇ ನಿಮಗೆ ನಿತ್ಯ ಕಾಣಿಕೆಯಾಗುವಂತೆ ಮಾಡಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ಸಕಲ ಸಂತರನ್ನು ಗೌರವಿಸುವುದರಲ್ಲಿ ನಿಮ್ಮ ಮಹತ್ ಕಾರ್ಯಗಳನ್ನು ಸ್ತುತಿಸುತ್ತೇವೆ. ಅಂತೆಯೇ ವಿಶೇಷವಾಗಿ ಪರಿಶುದ್ಧ ಕನ್ಯಾಮರಿಯಮ್ಮನವರ ಸ್ಮರಣೆಯನ್ನು ಆಚರಿಸುತ್ತಿರುವ ನಾವು ಆಕೆಯ ಕೃತಜ್ಞತಾ ಸ್ತುತಿಗೀತೆಯನ್ನು ಮಾರ್ದನಿಸುತ್ತಾ ನಿಮ್ಮ ಕರುಣೆಯನ್ನು ಘೋಷಿಸುವುದನ್ನು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ, ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಜಗತ್ತಿನ ಮೂಲೆ ಮೂಲೆಗೂ ನಿಜವಾಗಿ ಮಹತ್ಕಾರ್ಯಗಳನ್ನು ಎಸಗಿದ್ದೀರಿ. ನಿಮ್ಮ ಅಪರಿಮಿತ ದಯೆಯನ್ನು ಯುಗ ಯುಗಾಂತರಕ್ಕೂ ವಿಸ್ತರಿಸಿದ್ದೀರಿ. ನಿಮ್ಮ ಸೇವಕಿಯ ದೀನತೆಯನ್ನು ವೀಕ್ಷಿಸಿರಿ. ನಮ್ಮ ಪ್ರಭುವು ನಿಮ್ಮ ಪುತ್ರರು ಆದ ಯೇಸು ಕ್ರಿಸ್ತರನ್ನು ಆಕೆಯ ಮೂಲಕ ನಮ್ಮ ರಕ್ಷಕರನಾಗಿಯೂ ನೀಡಿದ್ದೀರಿ. ಆದುದರಿಂದ ದೇವದೂತರೊಂದಿಗೂ ಪ್ರಧಾನ ದೂತರೊಂದಿಗೂ ಪೀಠ ದೂತರೊಂದಿಗೂ ಪ್ರಭುತ್ವ ದೂತರೊಂದಿಗೂ ಎಲ್ಲ ಸ್ವರ್ಗೀಯ ಸೈನ್ಯ ದಳಗಳೊಂದಿಗೆ ಸೇರಿ ನಾವು ನಿಮ್ಮ ಮಹಿಮೆ ಗೀತೆ ನಿರಂತರವಾಗಿ ಹಾಡುವುದೇನೆಂದರೆ, ಪರಿಶುದ್ಧರು 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 ಸೇನಾಧೀಶ್ವರ ಪ್ರಭುದೇವರು. ಪರಿಶುದ್ಧರು 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 ಪರಿಶುದ್ಧರು
ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಪೂಜ್ಯ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು: ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು: ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀಯುವ ರೊಟ್ಟಿಯನ್ನು, ರಕ್ಷಣೆ ನೀಯುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಅಭಿನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಅವರೊಂದಿಗೂ, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮೆಲ್ಲ ಸಹೋದರಿಯರನ್ನು ಸಹೋದರರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮೆಲ್ಲರ ಮೇಲೆಯೂ ತಾವು ದಯೆ ತೋರಬೇಕೆಂದು ಬೇಡಿಕೊಳ್ಳುತ್ತೇವೆ. ದೇವರ ಪೂಜ್ಯ ತಾಯಿ ಕನ್ಯಾ ಮರಿಯಮ್ಮನವರೊಂದಿಗೂ, ಆಕೆಯ ಪತಿ ಸಂತ ಜೋಸೆಫರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು, ಇವರೊಂದಿಗೂ, ಇವರಲ್ಲಿ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವೂ ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ.
ಕ್ರಿಸ್ತರು ಕಲಿಸಿದ ಪ್ರಾರ್ಥನೆಯನ್ನು ನಾವೆಲ್ಲರ ಭಯಭಕ್ತಿಯಿಂದ ಪ್ರಾರ್ಥಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತವಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗರಂಧವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರ ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಇಚ್ಛಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಕ್ರಿಸ್ತರ ಶಾಂತಿ. ಹೀಗೋ ದೇವರ ಕುರಿಮರಿ, ಹೀಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರಳಲ್ಲ, ಆದರೆ ತಾವು ಒಂದು ಮಾತನ್ನು ಹೇಳಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಹೃದಯವು ನಿನಗಾಗಿ ಕಾದಿದೆ, ನಿನ್ನ
ಮಳೆಯ ನೀರು ಭುವಿಯ ತಟ್ಟಿ ತೊಯ್ದು ಹರಿವಾಗ ಕಲ್ಲು ಮಣ್ಣಿನ ಹಾದಿ ಹಿಡಿದು ಕಡಲ ಸಂಗಮಕ್ಕೆ ಈ ನನ್ನ ಬಾಳು ಭೂಮಿಯಲ್ಲಿ ಜಂಜಾಟ ಬವಣೆಯ ಸುಳಿಯಲಿ ಈ ನನ್ನ ಬಾಳು ಭೂಮಿಯಲ್ಲಿ ಜಂಜಾಟ ಬವಣೆಯ ಸುಳಿಯಲಿ ತೊರೆಯುತ್ತಿದೆ ನಿನ್ನ ಸೇರಲು ಪ್ರಭುವೆ ನೀನೇ ನನ್ನ ವಿಶ್ರಾಂತಿ ದೇಹವೆಂಬ ದೇಗುಲವ ಸದಾ ಕಾಯುವ ರಕ್ಷಕನೇ ರೌದ್ರರಸದ ಔತಣದಿ ಅನುದಿನ ಪೋಷಿಪ ಪೋಷಕನೇ ಐಕ್ಯ ಭೋಜನ ನಮ್ಮಯ ಸಾಲ್ವನು ಸ್ಮರಿಸಿ ಹಾಡುವೆ ನಿರಂತರ ಐಕ್ಯ ಭೋಜನ ನಮ್ಮಯ ಸಾಲ್ವನು ಸ್ಮರಿಸಿ ಹಾಡುವೆ ನಿರಂತರ ಹೃದಯವು ನಿನಗಾಗಿ ಕಾದಿದೆ ನಿನ್ನ ಭೋಜನಕ್ಕೆ ಮನವು ನಿನಗಾಗಿ ಮಿಡಿದಿದೆ ನಿನ್ನ ಸ್ವೀಕಾರಕ್ಕೆ ಪ್ರೀತಿಯೆಂಬ ಆಸ್ತ್ರದಿ ಜಗವ ಪಾಲಿಪ ಕಣ್ಮಣಿನಿ ಶ್ರೇಷ್ಠ ಪ್ರೀತಿಯ ಕೊಡುಗೆಯಾಗಿ ದೇಹ ರಕ್ತವ ನೀಡಿದೆ ಅಮರ ಶಿಲುಬೆಯ ತ್ಯಾಗದ ಸ್ಮರಣೆ ಭಜಿಸಿ ಹಾಡುವೆ ನಿರಂತರ ಅಮರ ಶಿಲುಬೆಯ ತ್ಯಾಗದ ಸ್ಮರಣೆ ಭಜಿಸಿ ಹಾಡುವೆ ನಿರಂತರ ಹೃದಯವು ನಿನಗಾಗಿ ಕಾದಿದೆ ನಿನ್ನ ಭೋಜನಕ್ಕೆ ಮನವು ನಿನಗಾಗಿ ಮಿಡಿದಿದೆ ನಿನ್ನ ಸ್ವೀಕಾರಕ್ಕೆ ಮಳೆಯ ನೀರು ಭೂಮಿಯ ತಟ್ಟಿ ತೊಯ್ದು ಹರಿವಾಗ ಕಲ್ಲು ಮಣ್ಣಿನ ಹಾದಿ ಹಿಡಿದು ಕಡಲ ಸಂಗಮಕ್ಕೆ ಈ ನನ್ನ ಬಾಳು ಭೂಮಿಯಲ್ಲಿ ಜಂಜಾಟ ಬವಣೆಯ ಸುಳಿಯಲಿ ಈ ನನ್ನ ಬಾಳು ಭೂಮಿಯಲ್ಲಿ ಜಂಜಾಟ ಬವಣೆಯ ಸುಳಿಯಲಿ ತೊರೆಯುತ್ತಿದೆ ನಿನ್ನ ಸೇರಲು ಪ್ರಭುವೆ ನೀನೇ ನನ್ನ ವಿಶ್ರಾಂತಿ ಹೃದಯವು ನಿನಗಾಗಿ ಕಾದಿದೆ ನಿನ್ನ ಭೋಜನಕ್ಕೆ ಮನವು ನಿನಗಾಗಿ ಮಿಡಿದಿದೆ ನಿನ್ನ ಸ್ವೀಕಾರಕ್ಕೆ ಜೂಬಿಲಿ ಪ್ರಾರ್ಥನೆ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ಪುತ್ರ ನಮ್ಮ ಸಹೋದರರು ಪ್ರಭು ಯೇಸುವಿನಲ್ಲಿ ನೀವು ನಮಗೆ ದಯಪಾಲಿಸಿರುವ ವಿಶ್ವಾಸ ಹಾಗೂ ಪವಿತ್ರಾತ್ಮರ ಪ್ರಭೆಯಿಂದ ನಮ್ಮ ಹೃದಯಗಳಲ್ಲಿ ನೀಡಿರುವ ಪ್ರೇಮದ ಜ್ವಾಲೆ ನಿಮ್ಮ ರಾಜ್ಯದ ಬರುವಿಕೆಯ ಭರವಸೆಯನ್ನು ನಮ್ಮಲ್ಲಿ ಜಾಗೃತಗೊಳಿಸಲಿ.
ನಿಮ್ಮ ಅನುಗ್ರಹ ನಮ್ಮನ್ನು ನಿಮ್ಮ ಸುವಾರ್ತೆಯ ಕಾಳುಗಳನ್ನು ದಣಿವರೆದೆ ಬಿತ್ತನೆ ಮಾಡುವವರಾಗಿ ಪರಿವರ್ತಿಸಲಿ. ನೂತನ ಸ್ವರ್ಗ ಮತ್ತು ನೂತನ ಭುವಿಯನ್ನು ರೂಪಿಸುವ ಖಚಿತವಾದ ನಿರೀಕ್ಷೆಯಲ್ಲಿ ಆ ಬಿತ್ತನೆಯು ಇಡೀ ಮನುಕುಲವನ್ನು ಹಾಗೂ ಪೃಥ್ವಿಯನ್ನು ರೂಪಾಂತರಗೊಳಿಸಲಿ. ಆಗ ದುಷ್ಟಶಕ್ತಿ ಸಂಪೂರ್ಣವಾಗಿ ನಾಶವಾಗುವುದು ಹಾಗೂ ನಿಮ್ಮ ಮಹಿಮೆಯು ಶಾಶ್ವತವಾಗಿ ಬೆಳಗುವುದು. ಜೂಬಿಲಿಯ ಕೃಪೆಯು ಭರವಸೆಯ ಯಾತ್ರಿಕರಾದ ನಮ್ಮಲ್ಲಿ ಸ್ವರ್ಗದ ನಿಧಿಗಾಗಿ ತೊರೆಯುವಂತೆ ನಮ್ಮನ್ನು ಜಾಗೃತಗೊಳಿಸಲಿ. ಅದೇ ಕೃಪೆಯು ಲೋಕೋದ್ಧಾರಕರ ಸಂತೋಷ ಮತ್ತು ಶಾಂತಿ ಜಗದಾದ್ಯಂತ ವಿಸ್ತರಿಸಲಿ. ಯುಗ ಯುಗಾಂತರಕ್ಕೂ ಪರಿಶುದ್ಧರಾಗಿರುವ ದೇವರೇ, ಸದಾ ಕಾಲಕ್ಕೂ ಸ್ತುತಿಯೂ ಮಹಿಮೆಯೂ ಸಲ್ಲಲಿ. ಆಮೆನ್. ಪ್ರಾರ್ಥಿಸೋಣ. ಪ್ರಭು ನಿತ್ಯ ಮೋಚನೆ ಸಂಸ್ಕಾರದಲ್ಲಿ ಪಾಲ್ಗೊಂಡು ನಿಮ್ಮ ಪುತ್ರರ ಮಾತೆಯ ಸ್ಮರಣೆ ಆಚರಿಸುತ್ತಿರುವ ನಾವು ನಿಮ್ಮ ಕೃಪಾವರ್ಗ ಪರಿಪೂರ್ಣತೆಯಲ್ಲಿ ಸದಾ ಮಹಿಮೆ ಪಡೆಯುವಂತೆಯೂ ನಮ್ಮ ರಕ್ಷಕರಿಗಾಗಿ ಅದರ ನಿರಂತರ ಹೆಚ್ಚಳವನ್ನು ನಾವೆಲ್ಲರೂ ಅನುಭವಿಸುವಂತೆ ಮಾಡಿರಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭು ಪ್ರಭು ಕ್ರಿಸ್ತರಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ತಮ್ಮೆಲ್ಲರಿಗೂ ಈ ಸಂಜೆಯ ಧನ್ಯವಾದಗಳು. ಗುಡ್ ಈವ್ನಿಂಗ್. ನಮ್ಮ ಇಂದಿನ ತ್ರಿದಿನದ ಕೊನೆಯ ದಿನದಲ್ಲಿ, ಈ 3ನೇ ದಿನದಲ್ಲಿ ನಮ್ಮ ಬಳಿಗೆ ಬಂದು ನಮಗೆ ಆತ್ಮಿಕ ಆಹಾರವನ್ನು ಕೊಟ್ಟು ನಮ್ಮ ವಿಶ್ವಾಸವನ್ನು ಇನ್ನೂ ಬಲಪಡಿಸಿ ನಾವು ನಮ್ಮ ಮಾತೆ ಮರಿಯವನಲ್ಲಿದ್ದ ವಿಶ್ವಾಸವನ್ನು ಇನ್ನೂ ಅಧಿಕಗೊಳಿಸಿ ನಮ್ಮೆಲ್ಲರನ್ನು ಸ್ವರ್ಗದ ಹಾದಿಯಲ್ಲಿ ನಡೆಸಿದ ವಂದನೀಯ ಗುರುಗಳಾದ ಮೈಕಲ್ ಅವರು ನಮ್ಮ ಧರ್ಮ ಕೇಂದ್ರದ ಗುರುಗಳ ಕರೆಗೆ ಹೋಗೊಟ್ಟು ಈ ಸಂಜೆ ಇಲ್ಲಿ ಬಂದು ನಮ್ಮೆಲ್ಲರಿಗೆ ಕೊಟ್ಟಂಥ ಆ ಪ್ರಬೋಧನೆಗೋಸ್ಕರ, ಅವರ ಆಶೀರ್ವಾದದ ಆ ಮಾತುಗಳಿಗೋಸ್ಕರ ಅವ್ರಿಗೆ ವಂದನೆ ಸಲ್ಲಿಸೋಣ. ಥ್ಯಾಂಕ್ ಯು ಫಾದರ್. ಫಾದರ್ ಹೇಳಿದ್ರು ತಾಯಿ ಬಗ್ಗೆ ವಿಶ್ವಾಸ ಅಂತ. 14ನೇ ಶತಮಾನದಲ್ಲಿ ಒಬ್ಬ ಸಂತರಿದ್ದರು, ಎಡ್ವಿನ್ ರಿಗಾರ್ಡಿಯೋ ಅಂತ. ಅವರು ಸಂತರಾಗಿದ್ದೇ ಬಹಳ ದೊಡ್ಡ ಆಶ್ಚರ್ಯಕರ, ಅದ್ಭುತ. ಅದಕ್ಕೆ ಕಾರಣ ಅವ್ರ ತಾಯಿ. ಆದರೆ ಅವ್ರ ತಾಯಿ ಸಂತರಾಗಲಿಲ್ಲ. ಅವರು ಸಂತರಾಗಿದ್ದರೆ ಅವ್ರಿಗೂ ಮೋನಿಕಾ ಅವರ ಥರ ಹೆಸರು ಬರ್ತಿತ್ತೋ ಏನೋ. ಆದರೆ ಅವ್ರ ತಾಯಿ ಸಂತರಾಗಲಿಲ್ಲ. ಆ ಗುರುಗಳು ಸಂತರಾದರು. ಅವರ ಆದ ಆ ಕಾರ್ಯ ಬಹಳ ಅದ್ಭುತ. ಗುರುಗಳಿಗೆ ಹೇಳಿದ್ದ ವಿಚಾರಕ್ಕಾಗಿ ಅದನ್ನು ಹಂಚ್ಕೊಳ್ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದೀನಿ. ಆ ಗುರುಗಳು ಚಿಕ್ಕ ವಯಸ್ಸಿನಿಂದ ಅವ್ರಿಗೆ ಯಾವುದೇ ವಿದ್ಯಾಭ್ಯಾಸ ಬರ್ತಾ ಇರಲಿಲ್ಲ, ಒಂದು ಚೂರು ವಿದ್ಯಾಭ್ಯಾಸ ಬರ್ತಾ ಇರಲಿಲ್ಲ. ಜಾನ್ ಮೇರಿ ವಿಯಾನಿ ಅಲ್ಲ, ಎಷ್ಟೇ ಕಷ್ಟಪಟ್ಟರೂ ಅವ್ರಿಗೆ ವಿದ್ಯಾಭ್ಯಾಸ ಬರ್ತಾನೆ ಇರಲಿಲ್ಲ. ಏನೇನೋ ಮಾಡೋರು. ಗುರುಗಳ ಹತ್ರ ಹೋಗಿ ಅವ್ರ ತಾಯಿ ಕೈ ಕಾಲು ಹಿಡ್ಕೊಂಡು ಹೆಂಗಾದರೂ ಮಾಡಿ ನನ್ನ ಮಗನ ಶಾಲೆಗೆ ಸೇರಿಸ್ಕೊಳ್ಳಿ ಅನ್ನೋರು. ಒಂದು ಸ್ವಲ್ಪ ದಿನ ಆಮೇಲೆ ನಿನ್ನ ಮಗನಿಗೆ ಏನು ಬರೋಲ್ಲ, ಕರ್ಕೊಂಡೋಗಮ್ಮ ಅನ್ನೋರು. ಇದೇ ಥರ ಆಗ್ತಾಯಿತ್ತು. ಆ ತಾಯಿ ಬೇಸತ್ತು ಕೊನೆಗೆ ಒಂದೇ ಒಂದು ಮಾತು ಹೇಳಿದ್ರು ಮಗನಿಗೆ, ನಿನಗೆ ವಿದ್ಯಾಭ್ಯಾಸ ಬರ್ತಾ ಇಲ್ಲ. ಬರುತ್ತೆ, ಯೋಚನೆ ಮಾಡಬೇಡ, ಬರುತ್ತೆ. ಒಂದು ಕೆಲಸ ಮಾಡು, ಪೇಪರ್ ತಗೋ, ಪೆನ್ಸಿಲ್ ಹಿಡ್ಕೊ. ಅಂದರೆ ಆಗಿನ ಕಾಲದಲ್ಲಿ ಬಳಪ ಇತ್ತು, ಹಲಗೆ ಇತ್ತು. ತಗೋ, ಗೀಚ್ತಾ ಇರು. ನಿಂಗೆ ಏನು ಬರುತ್ತೋ ಹಂಗೆ ಗೀಚು, ಅಷ್ಟೇ ಸಾಕು. ಆ ತಾಯಿಗೊಂದು ನಂಬಿಕೆ ಇತ್ತು, ಒಂದಲ್ಲ ಒಂದಿನ ನನ್ನ ಮಗನಿಗೆ ಅಕ್ಷರ ಬರುತ್ತೆ ಅನ್ನೋ ನಂಬಿಕೆ ಇತ್ತು. ಏನೋ ಮಾಡಿ
ಹೈಸ್ಕೂಲ್ ಪಾಸ್ ಮಾಡಿ ಸೆಮಿನರಿ ಸೇರಿಸೋ ಸಮಯ ಬಂತು. ಹೆಂಗೋ ಸೇರಿಸ್ಕೊಂಡ್ರು. ಆಗಿನ ಕಾಲದಲ್ಲೆಲ್ಲ ಹಂಗೆ ಗುರುಗಳು ಭಾಳ ಕರುಣೆ ಇದ್ದವ್ರು. ಈಗಲೂ ಕರುಣೆ ಇದೆ, ಇಲ್ಲ ಅಂತಲ್ಲ ಫಾದರ್. ಆಗಿನ ಕಾಲದಲ್ಲಿ ಭಾಳ ಅಲ್ಲಿ ಹೋಗ್ಬಿಟ್ರೆ ಸಾಕು ಕೆಲಸ ಆಗುತ್ತೆ ಅನ್ನೋ ಗ್ಯಾರಂಟಿ. ಗುರುಗಳ ಹತ್ರ ಹೋದರೆ ಆಗುತ್ತೆ ಅನ್ನೋ ಕೆಲಸ ಗ್ಯಾರಂಟಿ. ಅವ್ನು ಬರಲಿ ಬರ್ದಿರೋ ಹೋಗಲಿ, ದುಡ್ಡು ಇಲ್ದಿರೋ ಹೋಗಲಿ, ಏನೇ ತಪ್ಪು ಮಾಡಿರಲಿ, ಗುರುಗಳ ಹತ್ರ ಹೋದರೆ ನಮ್ಮ ಕೆಲಸ ಆಗುತ್ತೆ ಅನ್ನೋ ನಂಬಿಕೆ. ಆ ರೀತಿ ಹೋಗಿ ಕೊನೆಗೆ ಮಗನ್ನ ಸೆಮಿನರಿಗೆ ಸೇರಿಸ್ಬಿಟ್ರು. ಸೆಮಿನರಲ್ಲಿ ಓದಿದ್ರು, ತಲೆಗೆ ಹತ್ತಾ ಇರಲಿಲ್ಲ. ಪಾಠ ಹೇಳ್ಕೊಡೋ ಪ್ರೊಫೆಸರ್ಗಳೆಲ್ಲ ಬೈಯೋರು. ಫಾದರು ಒಂದು ಉದಾಹರಣೆ ಕೊಟ್ಟಿದ್ದರು. ಅದೇ ಥರ ಬೈಯೋದು ಮಾಡೋದು ಏನೇನೋ ಮಾಡಿದ್ರು. 2-3 ಸತಿ ಫೇಲ್ ಆದರು. ಗುರುಪಟ್ಟ ಸ್ವೀಕರಿಸೋಕ್ಕಾಗಲಿಲ್ಲ. ಕೊನೆಯದಾಗಿ ಒಂದು ಪ್ರಯತ್ನ ಮಾಡೋಣ ಅಂತ ಮಾಡಿ ಅವ್ರು ಹೆಂಗೋ ಮಾಡಿ ಅವರು ಗುರುಗಳಾದರು, ಪಾಸ್ ಆದರು, ಗುರುಗಳಾದ ಮೇಲೆ ಅವ್ರ ಪರಿಸ್ಥಿತಿ ಎಲ್ಲರಿಗೂ ಗೊತ್ತಿತ್ತು. ಇವ್ರನ್ನ ಯಾವ ಧರ್ಮ ಕೇಂದ್ರಕ್ಕೆ ಗುರುಗಳಾಗಿ ಹಾಕೋದು ಅಂತ. ಎಲ್ಲೋದ್ರೂ ಇವ್ರು ನಮಗೆ ಬೇಡ ಅಂತಾರೆ. ಈ ಗುರುಗಳು ನಮಗೆ ಬೇಡ, ಈ ಗುರುಗಳು ನಮಗೆ ಬೇಡ. ಕೊನೆಗೆ ತಗೊಂಬಂದು ಬಿಷಪ್ ಮುಂದೆ ನಿಲ್ಲಿಸಿದ್ರು. ಸ್ವಾಮಿ, ನೀವೇ ತಾನೇ ಇವ್ರನ್ನ ಮಾಡಿದ್ದು, ಗುರುಗಳು ಮಾಡಿದ್ರಿ. ಅವಾಗ ನಾವು ಹೇಳಿದ್ವಿ ಪ್ರೊಫೆಸರ್ಗಳು ಇವ್ರಿಗೆ ಬರಲ್ಲ ಬೇಡ ಅಂತ, ಇವಾಗ ಇವ್ರನ್ನ ನೀವೇ ಇಟ್ಕೊಳ್ಳಿ ಅಂದರು. ಬಿಷಪ್ ಯೋಚನೆ ಮಾಡಿ ಏನು ಮಾಡೋದು ಇವ್ರನ್ನ ಅಂತ ಕೊನೆಗೆ ಆ ಬಿಷಪ್ ಹೌಸಲ್ಲಿ ರಿಸೆಪ್ಷನಿಸ್ಟ್ ಆಗಿ ನೀನು ಇಲ್ಲೇ ಕೂತ್ಕೋ, ರಿಸೆಪ್ಷನಿಸ್ಟ್ ಆಗಿರು, ಬರೋ ರೋಗರನ್ನ ಮಾತಾಡಿಸ್ಕೊಂಡು ಏನೋ ಮಾಡು. ಆಯಿತು, ಕೂತ್ಕೊಂಡ್ರು. ಆ ಬಿಷಪ್ ಹೌಸಲ್ಲಿ ಇದ್ದಿದ್ದು ಒಂದು ಚಾಪಲ್ಗೆ ಸುಮಾರು ಜನ ದಿನ ಬಂದು ಹೋಗ್ತಾಯಿದ್ರು ಪ್ರಾರ್ಥನೆ ಮಾಡೋಕ್ಕೆ. ಈ ಗುರುಗಳು ಅವ್ರು ಬಂದು ಹೋಗೋರಿಗೆಲ್ಲ, ಪ್ರಾರ್ಥನೆ ಮಾಡೋರಿಗೆಲ್ಲ ಒಂದು ಚಿತ್ರ ಬರ್ಕೊಡ್ತಾಯಿದ್ರು. ಆ ಚಿತ್ರ ಹೆಂಗೆ ಬಂದು ಗೊತ್ತಾ? ಆ ತಾಯಿ ಗೀಚಿದ್ರಲ್ಲ, ಹಗಲು ರಾತ್ರಿ ಗೀಚಿ ಅವ್ರಿಗೆ ಚಿತ್ರ ಬರೆಯೋ ಕಲೆ ಬಂದಿತ್ತು. ಅವರು ಆ ಪೇಪರಲ್ಲಿ ಸಂತ ಜೋಸೆಫ್ ಅವ್ರದ್ದು, ಮಾತೆ ಮರಿಯಮ್ಮನವ್ರದ್ದು, ಆ ಬಾಲ ಯೇಸುದು ಚಿತ್ರ ಬರೆದ್ಬಿಟ್ಟು ಅದ್ರ ಹಿಂದ್ಗಡೆ ಒಂದು ಚಿಕ್ಕ ಪ್ರಾರ್ಥನೆ ಬರೆದ್ಬಿಟ್ಟು ಆ ದೇವಾಲಯಕ್ಕೆ, ಆ ಚಾಪಲಲ್ಲಿ ಬರೋರ ಕೈಯಲ್ಲಿ ಕೊಟ್ಟು ಇದನ್ನು ನೀವು ಪ್ರಾರ್ಥನೆ ಮಾಡಿ ಅಂತ ಕೊಡ್ತಾರೆ. ಅವ್ರು ಬರೋರೆಲ್ಲ ತೊಗೊಂಡೋಗೋರು ಆ ಪ್ರಾರ್ಥನೆ ಮಾಡ್ತಾಯಿದ್ರು. ಎಂಥ ಅದ್ಭುತ ಅಂದರೆ, ಆ ಪ್ರಾರ್ಥನೆ ಮಾಡಿದಾಗಲೆಲ್ಲ ಅಲ್ಲಿ ಯಾರು ಯಾವ ಕಷ್ಟಕ್ಕೆ ಬಂದಿದ್ರೋ ಆ ಕಷ್ಟಗಳೆಲ್ಲ ತೀರ್ತಾಯಿತ್ತು. ಅವರು ಬಹಳನೇ ಫೇಮಸ್ ಆಗೋಗ್ಬಿಟ್ರು. ಎಷ್ಟರ ಮಟ್ಟಿಗೆ ಅಂದರೆ ಆ ಚಾಪೆಲಲ್ಲಿ ಮುಂದಕ್ಕೆ ಸ್ಥಳ ಇಲ್ದಿರ ಆಯಿತು. ಯಾಕೆ ಅಂದರೆ ಬರೋರಿಗೆಲ್ಲ ಇವರು ಚಿತ್ರ ಬರೆದು ಇಂದರೆ ಪ್ರಾರ್ಥನೆ ಬರೆದು ಕೊಟ್ಟು ಅಲ್ಲಿ ಕಾಯಿಲೆ ಅವರು ಬರ್ತಿದ್ದವರೆಲ್ಲ ಗುಣವಂತ ಇದ್ದರು. ಕೊನೆಗೆ ಆ ಚಾಪೆಲಲ್ಲಿ ಯಾವ ಕುಂಟ್ರು, ಯಾರ್ಯಾರು ಆ ಸ್ಟ್ರೆಚ್ಚರ್ಗಳು, ಯಾರ್ಯಾರ ಕೈಲಿ ಆ ವೀಲ್ ಚೇರ್ಗಳಿತ್ತೋ ಅದೆಲ್ಲ ತೊಗೊಂಬಂದ್ಬಿಟ್ಟು, ಸ್ವಾಮಿ ನನಗೆ ಗುಣ ಆಗೋಯ್ತು, ಇನ್ನು ನನಗೆ ಬೇಡ ಅಂತ ಇಟ್ಬಿಟ್ಟು ಹೋದರು. ಅಲ್ಲಿ ಜಾಗನೇ ಇರಲಿಲ್ಲ. ಎಲ್ಲ ಬರೀ ಆ ವೀಲ್ ಚೇರ್ಗಳಿಂದ, ಆ ಸ್ಟ್ರೆಚ್ಚರ್ಗಳಿಂದ ತುಂಬೋಗ್ಬಿಟ್ಟಿತ್ತು. ಅಂಥ ಗುರುಗಳು ಅವರು ಸಂತರಾದರು. ಆ ತಾಯಿ ಒಂದು ಚಿಕ್ಕ ಒಂದು ಅಭ್ಯಾಸ. ಇವತ್ತು ನಾವು ನಮ್ಮ ಕುಟುಂಬದಲ್ಲಿ ಯಾವುದೇ ಆಗಲಿ, ಏನೇ ವಿಷಯ ಇರಲಿ, ನಮ್ಮ ಮಕ್ಕಳ ಮೇಲೆ ನಾವು ನಂಬಿಕೆ ಇಟ್ಟು ನಿಮ್ಮ ತಾಯಿಗಳ ಆಶೀರ್ವಾದ ಆ ಮಕ್ಕಳಿಗಿದ್ದರೆ ಅಷ್ಟೇ ಸರ್. ಅದ್ರ ಮೇಲೆ ಆ ತಾಯಿ ನೋಡ್ಕೊಳ್ತಾರೆ. ತುಂಬ ಥ್ಯಾಂಕ್ಸ್ ಫಾದರ್. ಇಂದು ಸಂಜೆ ನಮ್ಮಲ್ಲಿ ಬಂದು ನಮ್ಮನ್ನು ಕೊಟ್ಟಂಥ ಈ ಮಾತುಗಳಿಗಾಗಿ ನಿಮಗೆ ವಂದನೆ ಸಲ್ಲಿಸ್ತೇವೆ. ಅವರನ್ನು ಗೌರವ ಸಲ್ಲಿಸಲು ಇಮ್ಯಾನ್ಯುಯಲ್ ಬನ್ನಿ, ದಯವಿಟ್ಟು. ಆರೋಗ್ಯ ಸ್ವಾಮಿ ಚಂದ್ರು ಅವರೇ ಬನ್ನಿ. ಆರೋಗ್ಯ ಸ್ವಾಮಿ ಚಂದ್ರು ಅವರು ಬನ್ನಿ. ಥ್ಯಾಂಕ್ ಯು ವೆರಿ ಮಚ್ ಫಾದರ್. ಇಂದು ನಮ್ಮ ತ್ರಿದಿನದ ಕೊನೆ ದಿನ ಅಲ್ವಾ? ನಾಳೆ ಯಾರೂ ಫ್ರೀ ಆಗಿರಲ್ಲ, ಅಂದರೆ ಭಾಳ ಬ್ಯುಸಿ. ಅವ್ರವ್ರ ಕೆಲಸಗಳು, ಅವ್ರವ್ರ ಕಾರ್ಯಗಳು. ಯಾವ ಥರದಲ್ಲಿ ಯಾರೂ ಗಮನಿಸೋಕ್ಕಾಗಲ್ಲ. ವಿಶ್ ಮಾಡೋದೇ ದೊಡ್ಡದು ಅಲ್ವಾ? ಹ್ಯಾಪಿ ಫೀಸ್ಟ್ ಅನ್ನೋದೇ ಭಾಳ ದೊಡ್ಡದು. ಅಂಥ ಕೆಲಸ ಕಾರ್ಯಗಳು ಒಬ್ಬೊಬ್ರಿಗೂ ಇರುತ್ತೆ. ಬರೋರಿಗೂ ಅಷ್ಟೇ. ಎಲ್ಲಿ ಚೇರ್ ಹಿಡ್ಕೊಳ್ಳೋಣ, ಎಲ್ಲಿ ಕುತ್ಕೊಳ್ಳೋಣ, ಎಲ್ಲಿ ಚೆನ್ನಾಗಿ ಕಾಣುತ್ತೆ, ಬಿಷಪ್ ಎಲ್ಲಿ ಕಾಣ್ತಾರೆ, ಎಲ್ಲಿ ಮಾಸ್ ನೋಡೋಕ್ಕೆ ಚೆನ್ನಾಗಿದೆ ಅನ್ನೋ ಬಿಸಿಲೇ ಇರ್ತೀವಿ. ಅದಕ್ಕೋಸ್ಕರ ಈ ಸಮಯನ ಉಪಯೋಗಿಸ್ಕೊಂಡು, ಈ ಅವಕಾಶನ ಉಪಯೋಗಿಸ್ಕೊಂಡು
ನಮ್ಮ ಧರ್ಮ ಕೇಂದ್ರದ ಗುರುಗಳಿಗೂ ನಾವೆಲ್ಲರೂ ಸೇರಿ ಒಂದು ನಮಸ್ಕಾರ ಮಾಡೋಣ. ಈಸ್ ಇಟ್ ಓಕೆ? ಗುರುಗಳು ಅನೇಕ ವಿಧದ ಗುರುಗಳನ್ನು ನಾವು ನೋಡಿರ್ತೀವಿ ಜೀವನದಲ್ಲಿ ಅಲ್ವಾ. ಸ್ಟೂಡೆಂಟ್ಗೆ ಪಾಠ ಹೇಳ್ಕೊಡೋ ಗುರುಗಳು, ತಂದೆ ತಾಯಿಗಳು ಮಕ್ಕಳಿಗೆ ಹೇಳ್ಕೊಡೋ ಗುರುಗಳು, ಆಸ್ಪತ್ರೆಗೆ ಅಂತ ಕಾಯಿಲೆಗೆ ಹೋದರೆ ವೈದ್ಯರು ಆ ಕಾಯಿಲೆಯವ್ರಿಗೆ ಹೇಳ್ಕೊಡೋ ಆ ಗುರುಗಳು. ಈ ಥರ ಅನೇಕ ಗುರುಗಳನ್ನು ನಾವು ನೋಡಿದ್ದೀವಿ ಜೀವನದಲ್ಲಿ, ಅನುಭವಿಸಿಯೂ ಇದ್ದೀವಿ ಅಲ್ವಾ. ಆದರೆ ಆ ಎಲ್ಲ ಗುರುಗಳು ಅವರು ಕೊಡೋ ಆ ಮಾರ್ಗದರ್ಶನ ಕ್ಷಣಿಕ ಮಾತ್ರ, ಅಂದರೆ ಈ ಲೋಕದಲ್ಲಿ ಇರೋವರೆಗೂ ಮಾತ್ರ ಅಷ್ಟೆ ಅಲ್ವಾ. ಅದಕ್ಕೆ ಮೇಲೆ ಅದು ಪ್ರಯೋಜನ ಇಲ್ಲ, ಪ್ರಯೋಜನ ಬರೋದಿಲ್ಲ, ಯಾವ ಕಾರ್ಯಕ್ಕೂ ಅದು ಉಪಯೋಗ ಆಗೋದಿಲ್ಲ. ಆದರೆ ನಮ್ಮ ಗುರುಗಳು ಅಂದರೆ ಧಾರ್ಮಿಕ ಗುರುಗಳು, ನಮ್ಮ ಧರ್ಮ ಕೇಂದ್ರದ ಗುರುಗಳು ನಮಗೆ ಕೊಡೋ ಆ ಮಾರ್ಗದರ್ಶನ ಇದೆಯಲ್ಲ, ಅದು ಸತ್ರು ನಮ್ಮ ಜೊತೆ ಬರುತ್ತೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ ಅಲ್ವಾ. ಅವರು ನಮಗೆ ನಿತ್ಯ ಜೀವಕ್ಕೆ ಕರ್ಕೊಂಡೋಗೋ ಮಾರ್ಗ ತೋರಿಸ್ತಾರೆ, ನಿತ್ಯ ಜೀವಕ್ಕೆ ಕರ್ಕೊಂಡೋಗೋ ಮಾರ್ಗ ತೋರಿಸ್ತಾರೆ. ಆ ಮಾರ್ಗ ನಿರಂತರ, ಆ ಮಾರ್ಗ ಯಾವತ್ತೂ ಶಾಶ್ವತ. ನಾವು ನಿತ್ಯ ಜೀವ ಸೇರಲ್ಲ ಅಂದರೆ ನಾವು ಇಲ್ಲಿ ಕ್ರೈಸ್ತರಾಗಿ ಕೂತಿರೋದು ಪ್ರಯೋಜನವೇ ಇಲ್ಲ. ಆ ನಂಬಿಕೆಯಿಂದ ಮಾತ್ರ ನಾವು ಕ್ರೈಸ್ತರಾಗಿದ್ದೇವೆ. ಆ ನಂಬಿಕೆ ವಿಶ್ವಾಸ ನಮ್ಮಲ್ಲಿ ಬೆಳೆದು ಅದು ಕೊನೆಯವರೆಗೂ ಬಂದು ಯೇಸು ಸ್ವಾಮಿ ಹೇಳಿದ ಆ ನಿತ್ಯ ಜೀವ ನಾವು ಪಡೆದುಕೊಳ್ಳೋದಕ್ಕೆ ಮಾರ್ಗ ತೋರಿಸೋ ಗುರುಗಳು ಅವರು ಮಾತ್ರ. ಯಾರ ಹತ್ರ ಆದರೂ ಮೊಬೈಲಲ್ಲಿ ಬೈಬಿಲ್ ಇದ್ದರೆ ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 17ನೇ ವಚನ ದಯವಿಟ್ಟು ಓದಿ. ಇಬ್ರಿಯರು 13:17 ನಾನು ಓಪನ್ ಮಾಡಿಕೊಡ್ಲಾ? ನಿಮ್ಮ ಸಭಾ ನಾಯಕರಿಗೆ ಅಂದರೆ ಧರ್ಮ ಕೇಂದ್ರದ ಗುರುಗಳಿಗೆ ವಿಧೇಯರಾಗಿರಿ, ಅವರ ಆಜ್ಞೆಗಳನ್ನು ಪಾಲಿಸಿರಿ. ಅವರು ನಿಮ್ಮ ಆತ್ಮಗಳ ಪಾಲಕರು, ದೇವರಿಗೆ ಲೆಕ್ಕ ಒಪ್ಪಿಸಬೇಕಾದವರು. ಅಂದರೆ ನಮ್ಮ ಆತ್ಮಕ್ಕೆ ಲೆಕ್ಕ ಒಪ್ಪಿಸಬೇಕಾಗಿರೋರು. ಈ ಸೇವೆಯನ್ನು ಅವರು ಸಂತೋಷದಿಂದ ಮಾಡುವಂತೆ ನೀವು ನಡೆದುಕೊಳ್ಳಿ. ಅವರು ಮನನೊಂದುಕೊಂಡು ಮಾಡುವ ಸೇವೆಯಿಂದ ನಿಮಗೆ ಒಳಿತಾಗದು. ಅವರು ಮನನೊಂದ್ಕೊಂಡು ಈ ಸೇವೆ ಮಾಡಿದ್ರೆ ನಮಗೆ ಒಳ್ಳೆಯದಾಗೋದಿಲ್ಲ. ಆದ್ದರಿಂದ ಯಾವುದೇ ಕಾರಣಕ್ಕೂ ಅವರ ಮನಸ್ಸು ನೋಯಿಸದೆ, ಯಾವುದೇ ಕಾರಣಕ್ಕೂ ಅವರಿಗೆ ವಿರೋಧವಾಗಿ ಮಾತನಾಡದೆ, ನಮ್ಮ ಕೈಲಾದಷ್ಟು ಸಹಾಯ ಅವ್ರಿಗೆ ಮಾಡ್ತಾ, ನಮ್ಮ ಕೈಯಲ್ಲಾದಷ್ಟು ಸಹಾಯ ಮಾತ್ರ ಅಲ್ಲ, ಯಾವುದೇ ವಿಧವಾದ ಅದು ಸಹಾಯ ಇರ್ಬೋದು. ಹಣ ಕೊಟ್ಟರೆ ಮಾತ್ರ ಸಹಾಯ ಅಲ್ಲ. ಜೊತೆಯಲ್ಲಿ 2 ನಿಮಿಷ ಇದ್ದರು ಅವ್ರನ್ನ ಕೇಳಿಕೊಂಡು, ಫಾದರ್ ನಿಮ್ಗೇನಾದರೂ ಕೊರತೆ ಇದೆಯಾ, ನೀವು ಚೆನ್ನಾಗಿದ್ದೀರಾ ಅಂತ ಕೇಳಿದ್ರೆ ಅದು ಸಹಾಯನೇ. ಇದ್ದು ಅವ್ರ ಜೊತೆ ಮಾತಾಡಿ ಅವ್ರನ್ನ ಈ ಧರ್ಮ ಕೇಂದ್ರದಲ್ಲಿ ಚೆನ್ನಾಗಿ ನೋಡ್ಕೊಳ್ಳೋಣ ಅಲ್ವಾ. ಫಾದರ್ ದಯವಿಟ್ಟು ರವಿ. ಒಂದು ನಿಮಿಷ ಫಾದರ್, ಇದು ನಮ್ಮ ಧರ್ಮ ಕೇಂದ್ರದ ಗೌರವದ ಗುರುತು, ಪ್ರೀತಿ ಗುರುತಲ್ಲ, ಗೌರವದ ಗುರುತು. ಇಲ್ಲಿರೋರು ಎಲ್ಲರ ಪ್ರೀತಿ
ಹೂನಾರ ಮಾಡಾಕಿದ್ರೆ ಫಾದರ್ ಅವ್ರ ಜೀವನ ಪರ್ಯಂತ ಒಂದೊಂದು ದಿನಕ್ಕೆ ಒಂದೊಂದು ಹಾರ ಹಾಕ್ಬೋದು, ಅಷ್ಟು ಪ್ರೀತಿ ಇದೆ ಫಾದರ್ ನಮ್ಮಲ್ಲಿರೋ ಧರ್ಮ ಕೇಂದ್ರದವ್ರ ಮಧ್ಯದಲ್ಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ ಫಾದರ್. 91ನೇ ಕೀರ್ತಿ ಇನ್ನೊಂದು ಸತಿ ಫಾದರ್ಗೆ ಹೇಳೋಣ. ಪರಾತ್ಪರನ ಮರೆಯಕ್ಕಿರುವವನು, ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ನಾನು ಯೆಹೋವನಿಗೆ ನೀನೇ ನನ್ನ ಶರಣನು, ನನ್ನ ದುರ್ಗವು, ನಾನು ಭರವಸೆ ಬಿಟ್ಟಿರುವ ನನ್ನ ದೇವರು ಎಂದು ಹೇಳುವೆನು. ನಿನ್ನನ್ನು ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸುವನು. ಆತನು ನಿನ್ನನ್ನು ತನ್ನ ರೆಕ್ಕೆಗಳ ಮರೆಯಲ್ಲಿ ಒರೆಸಿಕೊಳ್ಳುವನು. ಆತನ ಸತ್ಯತೆ ನಿನ್ನ ಕೇಟು ಗುರಾಣಿಯೂ ಆಗಿದೆ. ಇರುಳಲ್ಲಿ ಭಯ ಹುಟ್ಟಿಸುವ ಯಾವುದಕ್ಕೂ, ಹಗಲಲ್ಲಿ ಹಾರಿ ಬರುವ ಬಾಣಕ್ಕೂ, ಕತ್ತಲೆಯಲ್ಲಿ ಸಂಚರಿಸುವ ವಿಪತ್ತಿಗೂ, ಹಾನಿಕರವಾದ ಮಧ್ಯಾಹ್ನದ ಕೇಳಿಗೂ ಅಂಜ ಕಾರಣವಿಲ್ಲ. ನಿನ್ನ ಮಗ್ಗಲಲ್ಲಿ 1000 ಜನರು, ನಿನ್ನ ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ದರೂ ನಿನಗೇನೂ ತಟ್ಟದು. ನೀನದನ್ನು ಕಣ್ಣಾರೆ ಕಂಡು ದುಷ್ಟರಿಗೆ ಪ್ರತಿದಂಡ ಉಂಟೆಂಬುದಕ್ಕೆ ಸಾಕ್ಷಿಯಾಗಿರುವೆ ಅಷ್ಟೇ. ಯೆಹೋವನೇ ನನ್ನ ಶರಣನು, ಪರಾತ್ಪರನನ್ನು ನಿವಾಸ ಸ್ಥಾನ ಮಾಡಿಕೊಂಡಿದ್ದೀಯಲ್ಲ, ಯಾವ ಕೇಡು ನಿನಗೆ ಸಂಭವಿಸದು, ಉಪದ್ರವವು ನಿನ್ನ ಗುಡಾರದ ಸಮೀಪಕ್ಕೂ ಬಾರದು. ನೀನು ಹೋಗುವಲ್ಲೆಲ್ಲ ನಿನ್ನನ್ನು ಕಾಯುವುದಕ್ಕೆ ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು. ನಿನ್ನ ಕಾಲು ಕಲ್ಲಿಗೆ ತಗಲದಂತೆ ಅವರು ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಳ್ಳುವರು. ಸಿಂಹ ಸರ್ಪಗಳ ಮೇಲೆ ನಡಿವಿ, ಪ್ರಾಯದ ಸಿಂಹವನ್ನು ಘಟಸರ್ಪವನ್ನು ತುಳಿದು ಬಿಡುವಿ. ಅವನು ನನ್ನಲ್ಲಿ ಭರವಸೆ ಇಟ್ಟ ಕಾರಣ ಅವನನ್ನು ರಕ್ಷಿಸುವೆನು, ನನ್ನ ನಾಮನ ಅರ್ಥವನ್ನಾಗಿರೋದ್ರಿಂದ ಅವನನ್ನು ಉದ್ಧರಿಸುವೆನು ಎಂಬುದು. ಈ ಕೀರ್ತನೆಯಂತೆ ದೇವರು ನಮ್ಮ ಗುರುಗಳನ್ನು ಆಶೀರ್ವದಿಸಿ ಕಾಯ್ದು ಕಾಪಾಡಲಿ. ಫಾದರ್, ಯಾವಾಗಲೂ ದೇವರು ನಿಮ್ಮ ಜೊತೆ ಇದ್ದು ಇನ್ನೂ ನಿಮ್ಮ ಆಸೆಗಳನ್ನು ತೀರಿಸಿ ಮೇಲೆ ಮೇಲೆ ನಿಮ್ಮನ್ನು ಕರ್ಕೊಂಡು ಹೋಗಿ ನಮ್ಮ ಮಹಾಧರ್ಮ ಕ್ಷೇತ್ರಕ್ಕೆ ಬಿಷಪ್ ಆಗಿ ನಮ್ಮ ಈ ಧರ್ಮ ಕೇಂದ್ರಕ್ಕೆ ಏನಾದರೂ ಸಹಾಯ ಕೇಳಕ್ಕೆ ಬಂದಾಗ ದಯವಿಟ್ಟು ಸಹಾಯ ಕೊಡಿ. ದೇವರು ಇನ್ನು ನಿಮ್ಮ ಮೇಲೆ ಮೇಲೆ ಆಶೀರ್ವದಿಸಿ ನಿಮ್ಮನ್ನು ಮನ್ನಿಸಿ, ಮಾರ್ಪಡಿಸಿ, ಬಲಪಡಿಸಿ, ಗುಣಪಡಿಸಿ, ಆಶೀರ್ವದಿಸಿ, ಅಭಿವೃದ್ಧಿಪಡಿಸಿ, ಸಮಾಧಾನಪಡಿಸಿ, ಸಂತೋಷಪಡಿಸಿ, ನೆಮ್ಮದಿಪಡಿಸಿ, ಸಂರಕ್ಷಿಸಿ, ಗುಣಪಡಿಸಿ, ಕೈ ನಡೆಸಿ, ಕಾಯ್ದು ಕಾಪಾಡಲಿ ಅಂತ ಆ ತಾಯಿ ಮುಖಾಂತರ ನಿಮ್ಮನ್ನು ನಮ್ಮೆಲ್ಲರ ಮುಖಾಂತರ ಆತ್ಮೀಯ ಸಹೋದರಿಯರೇ, ಸಹೋದರರೇ, ನಾಳೆಯ ಹಬ್ಬದ ದಿನ ತಾವೆಲ್ಲರೂ ದಯವಿಟ್ಟು ಬರಬೇಕೆಂದು ಕಳಕಳಿಯಿಂದ ಕೇಳ್ಕೊಳ್ತೀವಿ. ಬೆಳಗ್ಗೆ 6:30 ತಮಿಳಿನಲ್ಲಿ ಬಲಿಪೂಜೆ ಇರ್ತದೆ. ಬಲಿಪೂಜೆ ಆದ ತಕ್ಷಣ 7:30 ಶಾಲೆಯಲ್ಲಿ ಒಂದು ಪುಟ್ಟ ಕಾರ್ಯಕ್ರಮ, ಮಕ್ಕಳು ಮಾಡುವಂಥ ಕಾರ್ಯಕ್ರಮ, ಮತ್ತು ಆ ಕಾರ್ಯಕ್ರಮದಲ್ಲೂ ತಾವು ಬೇಗ ಬಂದು ಭಾಗವಹಿಸ್ಬೋದು. ಅದಾದ ನಂತರ 8:15 ಹಬ್ಬದ ಆಡಂಬರ ವಿಜೃಂಭಣೆಯ ಬಲಿಪೂಜೆ ಇರ್ತದೆ, ಆಧ್ಯಾತ್ಮಿಕ ಬಲಿಭೋಜನ ಇರ್ತದೆ. ಅದಾದ ನಂತರ ಬೇಡುದಲೆ ಊಟ ಕೂಡ ಸಿದ್ಧವಾಗ್ತಾ ಇದೆ. ಸಂಜೆ 5:30 ದಿವ್ಯ ಬಲಿಪೂಜೆ, ಕೃತಜ್ಞತೆಯ ಬಲಿಪೂಜೆ. ಅದಾದ ನಂತರ ಭವ್ಯ ತೇರು ಮೆರವಣಿಗೆ. ಎಲ್ಲ ಕಾರ್ಯಗಳಿಗೆ ನಿಮ್ಮನ್ನು ಸ್ವಾಗತಿಸೋದಕ್ಕೆ ನಾನು ಯಾರಲ್ವ, ಇವತ್ತೇ ವಿದಾಯ ಥರ ಇದ್ಬಿಡ್ತು ನನಗೆ. ಹೋಗಪ್ಪ ಸಾಕಣೋ, ಬಿಷಪ್ ಆಗಿ ಹೋಗು ಅಂತ ಬೇರೆ ಹೇಳ್ಬಿಡ್ರಿ. ನಿಮ್ಮ ಬಾಯಿಗೆ ಸಕ್ಕರೆ ಹಾಕ. ನಾನು ಹಾಕ್ಬೇಕಂತಲ್ಲ, ಎಷ್ಟೋ ಜನ ಕಾಯ್ತವ್ರ ಪಾಪ, ಕಾಯ್ಕೊಂಡೇ ರಿಟೈರ್ ಆಗಿಬಿಟ್ರು, ಕಾಯ್ಕೊಂಡೇ ಸತ್ತೋಗ್ಬಿಟ್ರು ಚಂದ್ರು ಪಾಪ ಎಷ್ಟೋ ಜನ. ಅವ್ರಿಗೆಲ್ಲ ಸಿಗ್ತಾರೆ. ಇದು ನನ್ನ ಕಾರ್ಯ, ನಿಮ್ಮ ಕಾರ್ಯ ಅಲ್ವಲ್ಲ, ದೇವ್ರ ಕಾರ್ಯ ಅಲ್ವೇ? ಹಾಗಾಗಿ ಬಿಡಿ, ಆ ವಿಚಾರ ಬೇಡ. ನೀವೆಲ್ಲ ಬನ್ನಿ, ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸೋಣ. ಸಾಕಷ್ಟು ದುಡ್ಡು ಕೊಟ್ಟಿದ್ದೀರಾ, ತುಂಬ ಕೊಟ್ಟಿದ್ದೀರಾ, ಸಾಕಿನ್ನು ಬೇಡಪ್ಪ, ಇನ್ನು ಬೇಡ. ನಮ್ಮ ಫೈನಾನ್ಸ್ ಕಮಿಟಿಯವ್ರನ್ನ ಕೇಳಿ, ಸಾಕಷ್ಟು ಬಂದಿದೆ, ಕೆಲಸಗಳು ಮಾಡಲಿಕ್ಕೆ ಶುರು ಮಾಡ್ಕೊಂಬಿಟ್ಟಿದ್ದೀವಿ. ಯಾಕೆಂತ ಹೇಳಿದ್ರೆ ಇದು ಬರುವ ಮೊದಲನೇ ಕೆಲಸ ಶುರು ಮಾಡ್ಕೊಂಬಿಟ್ವಿ ನಾವು. ನೀವು ಹಣ ಕೊಡ್ತಿರೋ ಅನ್ನೋ ನಂಬಿಕೆಯಿಂದ, ಸಹಾಯ ಮಾಡ್ತೀರ ಅನ್ನೋ ನಂಬಿಕೆಯಿಂದ ಆ ನೀಲರ್ಸ್ ಇದೆಯಲ್ಲ, ಕುಷನ್ಸು, ಅದೆಲ್ಲ ರಿಪೇರಿ ಮಾಡಿದ್ವಿ. ಎಲ್ಲ ಬೆಂಚ್ಗಳದ್ದು ರಿಪೇರಿ ಮಾಡಿದ್ವಿ ಈಗ ಒಂದು ವಾರದಲ್ಲಿ, ಆಯಿತಾ? ಅದಾದಮೇಲೆ ಬಣ್ಣ ಬಳೆದದ್ದಾಯಿತು. ಆಮೇಲೆ ಅಲ್ಲೊಂದು ಗೆಗಣಗಳೆಲ್ಲ ಅಗದು ರೂಮೆಲ್ಲ ಹಾಳು ಮಾಡಿಬಿಟ್ಟಿದ್ವು, ಅದನ್ನು ಕಾಂಕ್ರೀಟ್ ಹಾಕಿ ಆಯಿತು. ಮತ್ತು ಸ್ವಲ್ಪ ಇನ್ನೊಂದು ಕೆಲಸಗಳನ್ನು ಮಾಡ್ತಾ ಇರಲಿಕ್ಕೆ ಶುರು ಮಾಡಿದ್ವಿ. ಇನ್ನು ನಿಮ್ಮ ಹಣ ಸಾಕು ಅನಿಸ್ಬಿಟ್ಟಿದೆ ನಮಗೆ.
ಆದ್ದರಿಂದ ನಿಮ್ಮ ಉದಾರತೆಗೆ ಧನ್ಯವಾದಗಳು. ನಿಮ್ಮ ಈ ಉದಾರತೆಯನ್ನು ನಿಮ್ಮ ಪ್ರಸನ್ನತೆಯ ಮೂಲಕ ತೋರಿಸ್ಬೇಕೆಂದು ಕೇಳ್ಕೊಳ್ತೇನೆ. ಗುರುಗಳ ಬಗ್ಗೆ ಒಂದೆರಡು ಮಾತು ಹೇಳಬೇಕು. ಯಾಕೆಂತ ಹೇಳಿದ್ರೆ ನಮ್ಮ ತುಂಬ ಆತ್ಮೀಯ ಸಹೋದರರು, ಸ್ನೇಹಿತರಲ್ಲಿ ಅವರು ಮೊದಲಿಗರು. ಅವ್ರಿಗೆ ಬಿಳಿಗಡ್ಡ ಬಂದಿದೆ ಅಂತ ಅಲ್ಲ, ನನಗೂ ಬರುತ್ತೆ, ಶೇವ್ ಮಾಡಿಬಿಡ್ತೀನಿ ಅಷ್ಟೇ. ನನಗಿಂತ ಒಂದು 5 ವರ್ಷ ಚಿಕ್ಕವರಾದರೂ ಕೂಡ ಬಹಳ ಪ್ರಬುದ್ಧ ಗುರುಗಳು, ಭಕ್ತಿಯುತ ಗುರು, ವಿಶ್ವಾಸದ ಗುರುಗಳು. ಈಗ ಪ್ರಸ್ತುತವಾಗಿ ರಾಜರಾಜೇಶ್ವರಿ ನಗರದ ಯೇಸುವಿನ ಪವಿತ್ರ ನಾಮದ ದೇವಾಲಯದಲ್ಲಿ ಧರ್ಮ ಕೇಂದ್ರದ ಗುರುಗಳಾಗಿ ಸೇವೆ ಸಲ್ಲಿಸ್ತಿದ್ದಾರೆ. ಅನೇಕ ಧರ್ಮ ಕೇಂದ್ರಗಳಲ್ಲಿ ಸೇವೆ ಸಲ್ಲಿಸ್ತಿದ್ರು. ರಾಮನಗರದಲ್ಲಿದ್ದಾಗ, ಬೈರತಿಯಲ್ಲಿದ್ದಾಗ, ಈಗಿರುವ ಧರ್ಮ ಕೇಂದ್ರದ ನಾವಿಬ್ಬರು ಆಗಾಗ ಸೇರ್ತಿದ್ವಿ, ಆಗಾಗ ಒಟ್ಟಿಗೆ ಹೋಗ್ತಿದ್ವಿ, ಕಷ್ಟ ಸುಖಗಳನ್ನು ಹಂಚ್ಕೊಳ್ತಿದ್ವಿ. ನಮಗೆ ನಾವೇ ಆಶ್ರಯ ಅಲ್ವೇ, ಸನ್ಯಾಸಿಗಳಿಗೆ ಒಟ್ಟಾಗಬೇಕು. ಆಡಿದ್ರೆ ಬಿಡ್ತಾರಾ? ಆಗಲ್ಲ. ಹಾಗಾಗಿ ಗುರುಗಳು ಧೈರ್ಯವಂತರು, ಬಹಳ ಧೈರ್ಯವಂತರು, ಬಹಳ ಏನಂತ ಹೇಳೋದು, ಪ್ರಬುದ್ಧವಾದಂಥ ಗುಣ. ಯಾರಿಗೆ ಬಂದರೂ ಕೂಡ ಅವರಿಗೆ ಸಲ್ಲಿಸಬೇಕಾದಂಥ ಸೇವೆಯನ್ನು, ಅವರಿಗೆ ಒದಗಿಸಬೇಕಾದಂಥ ಸಹಾಯವನ್ನು ನೀಡದೆ ಅವರು ಕಳಿಸುವಂಥ ವ್ಯಕ್ತಿಗಳಲ್ಲ. ಬಹಳ ಉದಾರಿಗಳು, ಬಹಳ ದೊಡ್ಡ ಗುಣ, ಹೃದಯ ಶ್ರೀಮಂತಿಕೆ ಅತಿ ಹೆಚ್ಚು. ಏನೇ ಕಷ್ಟ ಬಂದು ಅವ್ರ ಹತ್ರ ಹೋದರೂ ಕೂಡ ಖಂಡಿತವಾಗಿ ಇಲ್ಲ ಅಂತ ನನ್ನ ಅನುಭವ. ಅದು ನನ್ನ ಅನುಭವದಿಂದ ಮಾತು ಹೇಳ್ತೀನಿ. ನನಗೇನೇ ಬೇಕು ಅಂತ ಹೇಳಿದ್ರು ಕೂಡ ಕೊಡ್ತಾಯಿದ್ರು. ಇಲ್ಲ ಅಂತ ಹೇಳಿದ್ದು ಮಾತು ಇವತ್ತುವರೆಗೆ ಕೇಳಿಲ್ಲ. ಅಂಥ ಒಳ್ಳೆಯ ಗುರುಗಳು, ಉದಾರತೆ, ವಿಶ್ವಾಸ, ಸೌಜನ್ಯತೆ, ಅತಿ ಸ್ನೇಹ ಸ್ವಭಾವ, ಇಂಥ ಗುರುಗಳು ನಮ್ಮ ಧರ್ಮಕ್ಷೇತ್ರಕ್ಕೆ ಸಿಕ್ಕಿರೋದು, ಅದು ನಾನು ಕೂಡ ಅವರ ಸ್ನೇಹಿತರಾಗಿರೋದು ನಮ್ಮ ಭಾಗ್ಯವೇ. ಆದ್ದರಿಂದ ಅವರ ಧರ್ಮಕೇಂದ್ರ ಭಕ್ತಾದಿಗಳು ಇನ್ನೆಷ್ಟು ಭಾಗ್ಯ ಅಲ್ವೇ? ನಿಜವಾಗ್ಲಿಯೂ ಅಂಥ ಮಹಾನ್ ಗುರುಗಳು ಇವತ್ತು ಈ ಬಲಿಪೂಜೆನ ಅರ್ಪಿಸಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಧನ್ಯವಾದಗಳನ್ನು ದಯವಿಟ್ಟು ನಿಂತ್ಕೊಳ್ಳಿ. ಪ್ರಿಯರೇ, ನಾಳೆ ನೀವು ಹಬ್ಬವನ್ನು ಆಚರಣೆ ಮಾಡುತ್ತಿದ್ದೀರಾ. ಮುಂಚಿತವಾಗಿ ನಿಮಗೆ ಸ್ವರ್ಗಾರೋಹಣದ ಹಬ್ಬದ ಶುಭಾಶಯಗಳನ್ನು ನಾನು ಕೋರುತ್ತೇನೆ. ಎಲ್ಲರಿಗೂ ಹಬ್ಬದ ಶುಭಾಶಯಗಳು. ನನಗೆ ಕೃತಜ್ಞತೆಯಾಗಿ ಇಬ್ಬರು ವ್ಯಕ್ತಿಗಳು ಕೃತಜ್ಞತೆ ಹೇಳಿದ್ರು. ಅಂದರೆ ನಾನಿರೋ ಗುಣ ನೋಡಿದ್ರೆ ಯೇಸು ಸ್ವಾಮಿಗೆ ಮೇಲೆ ಏರಿಸ್ಬಿಟ್ರು ನನ್ನ. ಅಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ, ಆದರೆ ಅವರ ಪ್ರೀತಿಗೆ ನಾನು ಚಿರಋಣಿ. ಏನೋ ನಮ್ಮಲ್ಲಿ ಕೈಲಾದ ಸೇವೆ, ನಮ್ಮ ಕೈಲಾದ ಕೆಲಸ ಅಷ್ಟೇ. ಏಕೆಂದರೆ ಅದೇ ದೊಡ್ಡದಂತ ನಾವು ನೆನೆಸ್ಕೋಬಾರ್ದು. ಪ್ರತಿಯೊಂದು ವ್ಯಕ್ತಿನೂ ತನ್ನದೇ ಆದ ರೀತಿಯಲ್ಲಿ ಸೇವೆ ಮಾಡಬೇಕು. ಲೋಕ ಶುಭ ಸಂದೇಶ ಅಧ್ಯಾಯ ಮರೆತೋಗಿದ್ದೇನೆ. ನಾನು ಇಲ್ಲಿ ಬಂದಿರುವುದು ಸೇವೆ ಮಾಡಲು, ಬರೀ ಸೇವಕ ಮಾತ್ರ. ಅಷ್ಟು ಮಾತ್ರ ನಮ್ಮ ಮನಸ್ಸಲ್ಲಿದ್ದರೆ ಸಾಕು. ನಾವು ಈ ಜಗತ್ತಲ್ಲಿರುವುದು ಪ್ರಭುವಿನ ಸೇವೆ ಮಾಡಬೇಕಾದ್ರೆ ನಾವು ಸೇವಕರು ಅಷ್ಟೇ. ಅದಕ್ಕೆ ಮೇಲೆ ನಾವು ಆಸೆ ಪಡಬಾರ್ದು. ಎಲ್ಲರೂ ಸಂತೋಷದಿಂದ ಕುಟುಂಬ ಸಮೇತರಾಗಿ ಹಬ್ಬವನ್ನು ಆಚರಣೆ ಮಾಡಿ. ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ತಂದೆಯಾದ ದೇವರು, ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಬಲಿಯ ಅರ್ಪಣೆ ಮುಗಿಯಿತು, ಹೋಗಿ ಬನ್ನಿ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ನಮೋ ಮರಿಯ ವರಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ವರಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ
ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ವರಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆ ಆಗಲಿ. ಆದಿಯಲ್ಲಿದ್ದಾಗೆ ಈಗಲೂ ಯಾವಾಗಲೂ ಯುಗಾಂತರಕ್ಕೂ ಆಮೇನ್. ಮಾತೆಯೇ ಸ್ವರ್ಗರಾಣಿಯೇ, ಮಾತೆಯೇ ನಮ್ಮ ತಾಯಿಯೇ, ಮಾತೆಯೇ ಸ್ವರ್ಗರಾಣಿಯೇ, ಅಮ್ಮ ತಾಯಿ ಶಾಂತಿದಾತೆ, ಅಮ್ಮ ತಾಯಿ ಪೋಷಕಿಯೇ, ಅಮ್ಮ ತಾಯಿ ಶಾಂತಿದಾತೆ, ಅಮ್ಮ ತಾಯಿ ಪೋಷಕಿಯೇ. ಓ ಅಮ್ಮ, ಓ ಅಮ್ಮ, ಓ ಅಮ್ಮ ಮರಿಯಮ್ಮ, ಓ ಅಮ್ಮ, ಓ ಅಮ್ಮ, ಓ ಅಮ್ಮ ಮರಿಯಮ್ಮ. ದೀನಕುವರಿ ಸುಗುಣ ಸುಂದರಿ, ಶ್ರೇಷ್ಠ ಜನನಿ ಪಾಪ ವಿನಾಶಿನಿ, ದೀನಕುವರಿ ಸುಗುಣ ಸುಂದರಿ, ಶ್ರೇಷ್ಠ ಜನನಿ ಪಾಪ ವಿನಾಶಿನಿ, ಭಕ್ತ ಬಾಲಕಿ ರೋಗ ನಿವಾರಣಿ, ಸ್ವರ್ಗನಾಯಕಿ ಭುವಿರಾಣಿ, ಭಕ್ತ ಬಾಲಕಿ ರೋಗ ನಿವಾರಣಿ, ಸ್ವರ್ಗನಾಯಕಿ ಭುವಿರಾಣಿ. ಓ ಅಮ್ಮ, ಓ ಅಮ್ಮ, ಓ ಅಮ್ಮ ಮರಿಯಮ್ಮ, ಓ ಅಮ್ಮ, ಓ ಅಮ್ಮ, ಓ ಅಮ್ಮ ಮರಿಯಮ್ಮ. ಮಾತೆಯೇ ನಮ್ಮ ತಾಯಿಯೇ, ಮಾತೆಯೇ ಸ್ವರ್ಗರಾಣಿಯೇ, ಮಾತೆಯೇ ನಮ್ಮ ತಾಯಿಯೇ, ಮಾತೆಯೇ ಸ್ವರ್ಗರಾಣಿಯೇ. ಪವಿತ್ರ ಶಿಲ್ಪೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್. ಸ್ವರ್ಗರಣ ಮಾತೆಯೇ ನಮಗಾಗಿ ಪ್ರಾರ್ಥಿಸಿರಿ.